ಇದ್ದೀವಿ. ಅವ್ರ ಬದಲಾಗಿ ಇವತ್ತೇನೋ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಜಕ್ಕೊಂಡು ಹೋಗ್ತದೆ ಅದು ಮುಖ್ಯ. ಅದು ಯಾಕಪ್ಪ ಅಂತಂದ್ರೆ ಒಂದು ರಾಜಕೀಯ ಪಕ್ಷದಲ್ಲಿದ್ದಾಗ ಆ ರಾಜಕೀಯ ಪಕ್ಷದ ಒಂದು ಡೆವಲಪ್ಮೆಂಟ್ಗೆ ಏನಾದರೂ ಅಪಾಯ ಆಗ್ತಾಯಿದ್ರೆ ಅದು ಬಾಯಿ ಬಂದ್ ಮಾಡಬೇಕಾಗ್ತದೆ. ಇದು ಸಾಮಾನ್ಯ ತಿಳುವಳಿಕೆ. ಯಾಕಂದರೆ ಒಬ್ಬ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅನ್ನೋದು ಈಗಾಗಲೇ ಗೊತ್ತಿರೋ ವಿಷಯ. ಮತ್ತು ಎಲ್ಲರೂ ಈಗ ವಿಶೇಷವಾಗಿ ಯಾವುದಾದ್ರೂ ಒಂದು ಪಕ್ಷ ಹೋಗ್ಬೇಕಾಗ್ತದೆ. ತಮ್ಮ ವೈಯಕ್ತಿಕ ಏನೋ ಅವ್ರಿಗೆ ಅನಿವಾರ್ಯ ಇರ್ತದೆ ರಾಜಕೀಯದಲ್ಲೇ. ಯಾಕಂದ್ರೆ ಒಂದು ಪಕ್ಷ ಹಿಂದೆ ಇಲ್ಲ ಅಂದ್ರೆ ಶಕ್ತಿ ಕಡಿಮೆ ಆಗ್ತದೆ ಅನ್ನೋ ಭಯ ಅವ್ರಿಗಿದ್ದೇ ಇರ್ತದೆ. ಹೀಗಾಗಿ ಅವರು ರಮೇಶ್ ಅವರು ಮೊದಲಿನಷ್ಟು ಫೋರ್ಸ್ ಇಲ್ಲ. ಬಟ್ ಕುಮಾರ್ ಬಂಗಾರಪ್ಪನವ್ರು ಆಗೊಮ್ಮೆ ಮಳೆ ನಿಂತರು ಮಳೆ ಹನಿಯ ಕಾಟ ಅಂದಾಗ ಗಿಡದ ಗಾಳ ನಿಂತರು ಒಂದೊಂದು ಹನಿ ಬಿದ್ದಂಗೆ ಬೀಳ್ತಿರ್ತದೆ. ಹೀಗಾಗಿ ಒಟ್ಟಾರೆ ಈ ಮೂಮೆಂಟ್ ಏನಾಗಿಬಿಟ್ಟಿದ್ದಪ್ಪ ಎಲ್ಲ ಕೂಡ ಬಿ ಜೆ ಪಿಗಿರೋದು. ಒಂದು ಕಡೆ ಯತ್ನಾಳ್ ಜಗ್ಗೋದು, ಇನ್ನೊಂದು ಕಡೆ ವಿಜಯೇಂದ್ರ ಜಗ್ಗೋದು, ಯತ್ನಾಳ್ ಜೊತೆಗೆ ರಮೇಶ್ ಅವರು ಸೇರೋದು, ಇವ್ರ ಜೊತೆಗೆ ನಮ್ಮ ರೇಣುಕಾಚಾರ್ಯ ಸೇರೋದು, ಎಲ್ಲರೂ ಕೂಡ ನಮ್ಮ ಸಿದ್ದರಾಮಯ್ಯರ ಸರ್ಕಾರಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು. ಮತ್ತು ವಕ್ಫ್ ಇದು ಅವ್ರಿಗೆ ಮುಳ್ಳಾಗ್ತಿತ್ತೇನೋ. ಯಾಕಂತಂದ್ರೆ ಲವ್ ಜಿಹಾದು ಮತ್ತು ಯಾವ ಜಿಹಾದ್ದಂಗೆ ಇದು ಒಂದು ಜಿಹಾದ್ ಆಗ್ತಿತ್ತು. ಲ್ಯಾಂಡ್ ಜಿಹಾದ್ ಶುರು ಮಾಡಿದ್ದಾರೆ, ಅದನ್ನು ಹೇಳಿಕ್ಕೆ ಶುರು ಮಾಡಿದ್ರು, ಈಗೂ ಅಂತ ಇದ್ದಾರೆ. ಆದ್ರೆ ಈ ಒಂದು ಮಾತಿನ ಭಾಳ ಗಮನಿಸ್ಬೇಕಾಗಿದೆ. ನಮ್ಮ ಜನ ಒಂದು ರೀತಿಯಿಂದ ಭಾಳ ಹೆಲ್ಪ್ ಮಾಡಿದರು. ಏನಪ್ಪ ಅಂತಂದ್ರೆ ಬಿ ಜೆ ಪಿಗರನ್ನು 2024 ಲೋಕಸಭಾ ಚುನಾವಣೆಯಲ್ಲೇ 400 ಪಾರ್ ಮಾಡಿಕೊಡಲಿಲ್ಲ. ಇಲ್ಲಾಂದ್ರೆ ಇವೆಲ್ಲರೂ ಭಾಳ ದೊಡ್ಡ ಪ್ರಮಾಣದಲ್ಲೇ ಮುಗಿದು ಬಿಡ್ತಿದ್ದು. ಕಾನ್ಸ್ಟಿಟ್ಯೂಷನ್ ಬದಲಾಗ್ತಿತ್ತು ಏನೋ, ಅದನ್ನು ಉಳಿಸಿದಂಥ ಕೀರ್ತಿ ನಮ್ಮ ಜನರಿಗೆ ಸಲ್ಲಬೇಕದು. ಯಾಕಂದ್ರೆ ನಮ್ಮ ಜನ ಎಚ್ಚರಗೊಂಡ ಎಲ್ಲರೂ ನೀವು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಸಮ ಇರ್ರಿ ಅಂತೇಳಿ ಹೇಳಿದ್ದು. ಮತ್ತು ಒಮ್ಮೆಗೆ ಆಡಳಿತವನ್ನು ಈ ರಾಹುಲ್ರಿಗಾಯ್ತು ಇನ್ನುಳಿದವರಾಯ್ತು ಕೊಡಲಾರ್ದು ಇಟ್ಟಿದ್ದು ಸಹಿತ ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದ್ರೆ ಒಮ್ಮೆ ನಮ್ಗೆ ಅನಿಸ್ತದೆ ನಮ್ಮ ಮತದಾರ ತಪ್ಪು ಮಾಡ್ತಾ ಇದ್ದಾರೇನೋ ಅಂತೇಳಿ ನಾವು ಟೀಕೆ ಮಾಡಿದ್ವಿ, ಇಲ್ಲ ಅಂತಲ್ಲ. ಆದ್ರೆ ಕೊನೆಗೆ ಬಂದು ರಿಸಲ್ಟ್ ನೋಡಿದಾಗ ಇರಲಿ ಇನ್ನೊಂದಿಷ್ಟು ನೋಡೋಣ, ಇನ್ನಷ್ಟು ಕಾಂಗ್ರೆಸ್ ಕಲೀಲಿ, ಇನ್ನೂ ಯುವಕರಿದ್ದಾರೆ ರಾಹುಲ್ ಗಾಂಧಿ ಕಲಿಯುವಂಥದ್ದು ಭಾಳಷ್ಟು ಅದ ಅಂತೇಳಿ ವಿರೋಧ ಪಕ್ಷದ ನಾಯಕರನ್ನು ಮಾಡಿದ್ದಾರೆ. ಮತ್ತು ಅವರು ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು ಸಮರ್ಪಕವಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ವಿರೋಧಿಗಳನ್ನ ಅಲ್ಲೇ ಬಡದು ಮಲಗಿಸ್ತಾ ಇದ್ದಾರೆ. ಈಗ ಮಾತ್ರ ಈ ವಕ್ಫ್ ಏನಾಗಿಬಿಡ್ತಪ್ಪ ಅಂದ್ರೆ ಸಿದ್ದರಾಮಯ್ಯರ ಹೊಡೆತಕ್ಕೆ ಕಾಂಗ್ರೆಸ್ನ ಬುದ್ಧಿವಂತಿಗೆ ಟೋಸ್ ಆಗಿ ಮಲ್ಕೊಂಡದ ಅಂತ ಇಷ್ಟು ಅನ್ಬೋದು ನಾವೀಗ. ಮುಂದೆ ನೋಡ್ರಿ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಹೆಸರಿಗೆ ಹೋಗ್ಬಾರ್ದು ಅಂತ ಹೇಳ್ತಾ, S16 ನ್ಯೂಸ್ ಅರ್ಥಾತ್ ಹೇ ಚೇತಾರಾಮ್, ಇದು ಸತ್ಯದ ಕೈಗೊಂಡೆ ವಂದನೆಗಳು.